ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಸೋಮವಾರ ಸಂಜೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಹೆಲ್ತಿಯಾಗಿ ಟೇಸ್ಟಿಯಾಗಿ ಪಾಸ್ತಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಸಂಜೆ ಇವತ್ತು ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಮಕ್ಕಳು ಮ್ಯಾಗಿ ಮಾಡಿಕೊಡು ಅಂತ ಇದ್ದರು. ಮ್ಯಾಗಿ ಬದಲಾಗಿ ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡೆ. ಪಾಸ್ತಾ ಅಂದ ತಕ್ಷಣ ಅವ್ರಿಗೂ ಸಹ ಖುಷಿ ಆಯಿತು. ಹಾಗಾಗಿ ಬೆಳಗ್ಗೆ ಚಪಾತಿ ಮಾಡಿದ್ದೆ, ಚಪಾತಿ ಹಿಟ್ಟೆ ಮಿಕ್ಕೊಂಡಿತ್ತು. ಅದರಲ್ಲಿ ನಾನು ಇವತ್ತು ಹೆಲ್ತಿಯಾಗಿರುವಂತಹ ಪಾಸ್ತಾನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಪಾಸ್ತಾಗೆ ಏನೇನು ಬೇಕು ನೋಡಿ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಪಾಸ್ತಾ ಅಂದರೆ ಯಾರಿಗೆ ಇಷ್ಟ ಇರಲ್ಲ ನೋಡಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಸಹ ಪಾಸ್ತಾ ತುಂಬಾ ಇಷ್ಟ ಆಗಿರುತ್ತೆ. ಅದರಲ್ಲೂ ಇವಾಗಿನ ಜನ್ರೇಷನ್ ಮಕ್ಳಿಗೆ ಮಾತ್ರ ಈ ಮ್ಯಾಗಿ ಆಯಿತು, ಪಾಸ್ತಾ ಆಯಿತು ತುಂಬಾ ಇಷ್ಟ ಇರುತ್ತೆ ಅಲ್ವಾ. ಹಾಗಂತ ನಾವು ಅದನ್ನು ಹೆಲ್ತಿಯಾಗಿ ಮಾಡಿಕೊಟ್ರೆ ಇನ್ನೂ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಹೆಲ್ತಿಯಾಗಿಯೇ ನಾನು ಪಾಸ್ತಾನ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೆ. ಇನ್ನು ನಿಮಗೆ ನನ್ನ ವಾಯ್ಸು ಒಂಚೂರು ಬೇರೆ ಥರ ಕೇಳ್ತಾ ಇದೆ ಅಂತ ಅಂದ್ಕೊತೀನಿ. ಶೀತ ಬಂದುಬಿಟ್ರೆ ನನಗೆ ವಾಯ್ಸು ಈ ಥರನೇ ಆಗಿಬಿಡುತ್ತೆ. ಇವತ್ತು ಪರವಾಗಿಲ್ಲ, ಒಂಚೂರು ಮಾತಾಡೋ ಥರ ಆಗಿದೆ. ಇನ್ನು ನಾಳೆ ಅಷ್ಟರಲ್ಲಿ ಇದ್ದಿದ್ದು ನನಗೆ ವಾಯ್ಸ್ ಬರೋದೇ ಇಲ್ಲ. ನೆಗಡಿ ಬಂದ್ರೆ ನನಗೆ ಈ ಥರ 3 ದಿನ ಅಥವಾ 4 ದಿನ ಗಂಟ್ಲು ಕಟ್ಕೊಂಡ್ಬಿಟ್ಟಿರುತ್ತೆ. ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿರಲ್ಲ. ಹಾಗಾಗಿ ಇವತ್ತಿನ ಲಾಗ್ನ ಇವತ್ತೇ ನೈಟೇ ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊತಾ ಇದ್ದೀನಿ. ಯಾಕಂದರೆ ನಾಳೆ ಬೆಳಗ್ಗೆಗೆ ನನ್ನ ವಾಯ್ಸ್ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಇನ್ನು ಇಲ್ಲಿ ಮಧ್ಯಾಹ್ನ ನಾನು ಶೇಂಗಾನ ತೊಗೊಂಡಿಟ್ಕೊಂಡಿದ್ದೆ. ನಮ್ಮ ಕಡೆ ನಾವು ಇದೆಲ್ಲ ನಾವೇ ಗದ್ದೆಯಲ್ಲಿ ಬೆಳಿತೀವಿ. ಆದರೆ ಇಲ್ಲಿ ಬೆಂಗಳೂರಲ್ಲಿ ದುಡ್ಡು ಕೊಟ್ಬಿಟ್ಟು ಶೇಂಗಾ ತೊಗೋಬೇಕು. ನಮ್ಮದೇ ಗದ್ದೆಯಲ್ಲಿ ನಾವೇ ಬೆಳಿತೀವಿ ಶೇಂಗಾನ. ಮೊನ್ನೆ ಎಲ್ಲ ಊರಿಗೆ ಹೋಗಿದ್ದೆ ನೋಡಿ, ನಮ್ಮ ಗದ್ದೆಯಲ್ಲಿ ನಮ್ಮ ಅಣ್ಣ ಎಲ್ಲ ಬೆಳೆಸಿದ್ರು. ಆದರೆ ಅದನ್ನು ನಾವು ಕಿತ್ತಿರಲಿಲ್ಲ, ಹಾಗಾಗಿ ತೊಗೊಂಬರೋದಕ್ಕೆ ಆಗಿರಲಿಲ್ಲ. ಇನ್ನು ಮನೆ ಹತ್ರನೇ ಕಡಲೆಕಾಯಿ ಬಂದಿತ್ತು ಅಥವಾ ಶೇಂಗಾ ಬಂದಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ತುಂಬಾ ಇಷ್ಟ ಈ ಥರ ಹಸಿ ಶೇಂಗಾ ಇದ್ದರೆ. ಹಾಗಾಗಿ ಇನ್ನು ಶೇಂಗಾನ ಬೇಯಿಸಿದ್ರೂ ತುಂಬ ಚೆನ್ನಾಗಿರುತ್ತೆ, ಈ ಥರ ಹುರಿದ್ಬಿಟ್ಟು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ನನಗೆ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ಥರ ಶೇಂಗಾನ ಹುರಿದ್ಬಿಟ್ಟು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಶೇಂಗಾನ ಹುರಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಅದು ಹುರಿಯೋಕ್ಕೆ ಒಂದು ಸೈಡ್ ಇಟ್ಬಿಟ್ಟು ಇನ್ನು ಬೆಳಗ್ಗೆ ಕಲಸಿರೋಂತಹ ಚಪಾತಿ ಹಿಟ್ಟೆ ಇತ್ತು, ಅದನ್ನು ಇಲ್ಲಿ ಮೆತ್ತಗೆ ತುಂಬ ಆಗಿದೆಯೋ ಏನೋ ಅಂತ ನೋಡ್ತಾ ಇದ್ದೀನಿ. ಇನ್ನು ತುಂಬ ಮೆತ್ತಗಾದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕಿ ಕರೆಕ್ಟಾಗಿರೋಂತಹ ಅದಕ್ಕೆ ಕಲಿಸ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ನೋಡ್ತಾ ಇದ್ದೆ. ಅದನ್ನು ನೀಟಾಗಿ ಇನ್ನೊಂದು ಸರಿ ಹಿಟ್ಟನ್ನ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಕಲಿಸೋ ಅಷ್ಟರಲ್ಲಿ ನಾನು ಹಂಚಲ್ಲಿ ಶೇಂಗಾನ ಹಾಕಿದ್ದೆ ನೋಡಿ ಹುರಿಯೋಕ್ಕೆ, ಅದು ಸಹ ನೀಟಾಗಿ ಹುರಿತಾ ಇತ್ತು. ಒಂದೊಂದು ಸರಿ ಕಾಳುಗಳೇನು ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಕಾಳುಗಳಿರ್ತವೆ ನೋಡಿ, ಅದು ಈ ಥರ ಹುರಿಯುವಾಗ ಸಿಡಿತಾ ಇರುತ್ತೆ. ಹುಷಾರಾಗಿ ನಾವು ಈ ಶೇಂಗಾನ ಹುರ್ಕೋಬೇಕಾಗುತ್ತೆ. ಸಿಡಿತು ಅಂದರೆ ಕಣ್ಣಿಗೆ ಅಥವಾ ಮುಖಕ್ಕೆ ಏನಾದರೂ ಸಿಡಿದ್ರೆ ಒಂಚೂರು ಏನಾದರೂ ಗಾಯ ಆಗುತ್ತೆ. ಹಾಗಾಗಿ ಒಂಚೂರು ಹುಷಾರಾಗಿಯೇ ನಾವಿಲ್ಲಿ ಶೇಂಗಾನ ಹುರಿಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಸಿಡಿತಾ ಇತ್ತು ಅಂತ ಹೇಳ್ಬಿಟ್ಟು. ಶೇಂಗಾ ಹುರಿಯೋದಕ್ಕೆ ಒಂಚೂರು ಭಯ ಅಂತ ಅನಿಸುತ್ತೆ. ಹಸಿ ಶೇಂಗಾ ಅದರಲ್ಲೂ ಹುರಿಯೋದಕ್ಕೆ ತುಂಬಾ ಭಯ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಒಂದು ಬ್ಯಾಚ್ ಶೇಂಗಾನ ಹುರಿದಿದ್ದಾಯಿತು. ಹಾಗೆ ಅದೇ ಥರ ಇನ್ನೊಂದು ಬ್ಯಾಚ್ ಶೇಂಗಾನು ಸಹ ಹುರಿತಾ ಇದ್ದೀನಿ. ಹಾಗೆ ಇನ್ನೂ ಒಂದು ಸ್ವಲ್ಪ ಇತ್ತು, ಅದನ್ನು ನನ್ನ ಹಸ್ಬೆಂಡ್ಗೆ ತೆಗೆದಿಟ್ಟಿದ್ದೀನಿ. ಯಾಕಂದರೆ ನಾವು ಮನೇಲಿ ಇರುವಾಗ ತಿಂತೀವಿ, ಅವ್ರು ತಿನ್ನೋದಿಲ್ಲ ನೋಡಿ. ಹಾಗಾಗಿ ಅವರಿಗೆ ನಾಳೆ ನಾನು ಹುರಿದು ಕೊಟ್ಟರೆ ಆಯಿತು ಅಂತ ಅದನ್ನು ಮಾತ್ರ ಎತ್ತಿಕ್ಕಿದ್ದೀನಿ. ಇನ್ನು ಇಲ್ಲಿ ಇವತ್ತು ಪಾಸ್ತಾನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಬೆಳಗ್ಗೆ ಕಲಸಿಟ್ಕೊಂಡಿರೋಂತಹ ಚಪಾತಿ ಹಿಟ್ಟೆ ಇತ್ತು. ನಿಮ್ಮ ಹತ್ರ ಏನಾದರೂ ಚಪಾತಿ ಹಿಟ್ಟಿಲ್ಲ ಅಂದರೆ ನೀವು ಫ್ರೆಶ್ ಆಗಿಯೂ ಸಹ ಕಲಸಿ ಇಟ್ಕೋಬಹುದು. ನಾನಿಲ್ಲಿ 2 ಚಪಾತಿ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂಚೂರು ದಪ್ಪದಾಗಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನು ನಾವು ಚಪಾತಿನ ಯಾವ ಥರ ಲಟ್ಟಿಸ್ಕೋತೀವಿ ನೋಡಿ ಅದೇ ಥರನೇ ಲಟ್ಟಿಸ್ಕೋಬೇಕಾಗುತ್ತೆ. ಚಪಾತಿಗಿನ ಒಂಚೂರು ದಪ್ಪದಾಗಿದ್ದರೆ ಸಾಕು. ಇಲ್ಲ ನೀವು ಚಪಾತಿ ಥರನೇ ಮಾಡ್ಕೊತೀವಿ ಅಂದರೆ ನೀವು ಅದೇ ಥರ ತೆಳುವಾಗಿಯೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿಗಿನ ಒಂಚೂರು ದಪ್ಪದಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಇದನ್ನು ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಹನಿ ಬಾಟಲ್ ಕ್ಯಾಪ್ ಬರುತ್ತಲ್ವ ಅದರಿಂದ ಕಟ್ ಮಾಡ್ಕೊತಿದ್ದೀನಿ. ನೀವು ಇದೇ ಸೈಜಲ್ಲೇ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ. ಇದಕ್ಕಿಂತ ಒಂಚೂರು ದೊಡ್ಡದಾಗಿರುವಂತಹ ಬಾಟಲ್ ಕ್ಯಾಪ್ ಇದ್ದರೆ ಅದರಲ್ಲೂ ಸಹ ನೀವು ಕಟ್ ಮಾಡ್ಕೋಬೋದು. ಚಿಕ್ಕದಾಗಿದ್ದರೆ ಪಾಸ್ತಾ ಥರ ಕಾಣಿಸುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಎಲ್ಲದನ್ನು ನಾನು ಈ ಥರ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಒಂದು ಏನಾದರೂ ಶೇಪ್ ಕೊಡಬೇಕಲ್ವ, ಹಾಗಾಗಿ ಇದಕ್ಕೆ ನಾನು ಡೈಮಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ನೀವು ಇದನ್ನೇ ಕೊಡಬೇಕು ಅಂತ ಏನಿಲ್ಲ, ನಿಮಗೆ ಯಾವ ಶೇಪ್ ಬರುತ್ತೆ ನೋಡಿ ನೀವು ಆ ಶೇಪ್ನ ನೀವು ಕೊಡ್ಬೋದು. ನಾನಿಲ್ಲಿ ಡೈಮಂಡ್ ಶೇಪ್ನ ಈ ಥರ ಕೊಟ್ಟಿದ್ದೀನಿ ನೋಡಿ. ಇನ್ನೊಂದು ಸರಿನೂ ಸಹ ತೋರಿಸ್ತೀನಿ. ಫಸ್ಟ್ ಒಂದು ಸರ್ಕಲ್ ಏನಿರುತ್ತಲ್ವ ಅದನ್ನು ಒಂದು ಸೈಡು ಮಡಚಬೇಕಾಗುತ್ತೆ. ಅದಾದ ನಂತರ ಅಪೋಸಿಟ್ ಸೈಡ್ ಏನಿರುತ್ತಲ್ವ ಅದನ್ನು ಸಹ ನಾವು ಅದೇ ಥರನೇ ಮಡಚಬೇಕಾಗುತ್ತೆ. ಆ ಥರ ನಾವು ಫೋಲ್ಡ್ ಮಾಡಿದರೆ ಈ ಥರ ಡೈಮಂಡ್ ಶೇಪು ಕಾಣಿಸುತ್ತೆ.
ಇನ್ನು ಇಲ್ಲಿ ಎಲ್ಲದನ್ನು ನಾನು ಇದೇ ಥರನೇ ರೆಡಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಈ ಪಾಸ್ತಾ ಮಾಡುವಾಗ ಇದೊಂದು ಪ್ರೊಸೀಜರ್ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಯಾಕಂದರೆ ಎಲ್ಲದನ್ನು ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ತೊಗೊಂಬರ್ಬೇಕಾಗುತ್ತೆ. ಹಾಗಾಗಿ ಇನ್ನು ಇಲ್ಲಿ ಎಲ್ಲ ಪಾಸ್ತಾನು ನಾನು ಈ ಥರ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇನ್ನು ಇದನ್ನೇ ಬೇಯಿಸ್ಕೋಬೇಕಲ್ವ, ಹಾಗಾಗಿ ಇಲ್ಲಿ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಸೇರಿಸ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಗೋಧಿ ಹಿಟ್ಟು ಬಳಸ್ಕೊತಾ ಇರೋದ್ರಿಂದ ಒಂದಕ್ಕೊಂದು ಅಂಟಬಾರ್ದು ನೋಡಿ, ಹಾಗಾಗಿ ಇಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಬಳಸ್ಕೊತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಹಿಟ್ಟು ಕಲಸುವಾಗ್ಲೂ ಉಪ್ಪನ್ನ ಹಾಕಿದ್ದೀನಿ, ಆದರೂ ಇವಾಗಲೂ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಇನ್ನು ಉಪ್ಪನ್ನ ಹಾಕಿ ನಾವು ಮಾಡಿಟ್ಕೊಂಡಿದ್ವಿ ನೋಡಿ ಪಾಸ್ತಾನ, ಅದನ್ನು ಇದಕ್ಕೆ ಒಂದೊಂದಾಗಿ ಹಾಕ್ಕೊಂಡು ಬರಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ಹಾಕಿದರೆ ಮೊದಲೇ ಅಂಟ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಇದನ್ನು ಒಂದೊಂದಾಗಿನೇ ನೀಟಾಗಿ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಬನ್ನಿ. ಇದನ್ನು ಹಾಕ್ಕೊಂಡು ಹಿಟ್ಟು ಬೇಯೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನಮಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ ಬೆಂದ ಮೇಲೆ ಅದು ನೀಟಾಗಿ ಮೇಲ್ಗಡೆ ತೇಲ್ ಬರ್ತಾ ಇರುತ್ತೆ, ಅಷ್ಟು ಆದರೆ ಸಾಕಾಗುತ್ತೆ. ಇನ್ನು ಇದನ್ನು ನಾನು ಬೇಯೋದಕ್ಕೆ ಪಕ್ಕದ ಗ್ಯಾಸಲ್ಲಿ ಇಟ್ಟಿದ್ದೀನಿ. ಅದು ಬೇಯೋಷ್ಟರಲ್ಲಿ ಇಲ್ಲಿ ಪಾಸ್ತಾ ಮಾಡೋದಕ್ಕೆ ಒಗ್ಗರಣೆನ ರೆಡಿ ಮಾಡಿಕೊಂಡ್ರೆ ಎರಡು ಒಟ್ಟಿಗೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ಇಲ್ಲಿ ಇನ್ನೊಂದು ಸೈಡು ಸ್ಟೋವ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಪಾಸ್ತಾ ಮಾಡೋದಕ್ಕೆ ಏನು ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಹಾಗಾಗಿ ಇನ್ನು ಎಣ್ಣೆ ಕಾದಾದ ನಂತರ ಒಂದು ಈರುಳ್ಳಿನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ನೀವು ಚಿಕ್ಕದಾಗಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಕಟ್ ಮಾಡಿನೂ ಸಹ ಸೇರಿಸ್ಕೋಬೋದು. ಅದು ತಿನ್ನುವಾಗ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನು ನಿಮ್ಮ ಮಕ್ಕಳಿಗೆ ಕೊಡ್ತೀನಲ್ವ, ಅವರು ಒಂದೊಂದು ಸರಿ ತಿನ್ನೋದಿಲ್ಲ, ಒಂದೊಂದು ಸರಿ ತಿಂತಾರೆ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದಾದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾರೆಟು ಟೊಮೆಟೊನು ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಫ್ಲೇಮ್ನ ಹೈಯಲ್ಲೇ ಇಟ್ಕೋಬೇಕಾಗುತ್ತೆ, ಯಾಕಂದರೆ ತರಕಾರಿಯಲ್ಲಿರುವಂತಹ ಕ್ರಂಚಿನೆಸ್ಸು ಹಾಗೇ ಇರಬೇಕು. ಹಾಗಾಗಿ ಇನ್ನು ಇಲ್ಲಿ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕು ನೋಡಿ, ಉಪ್ಪು ಅಷ್ಟು ಮಾತ್ರ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಪಾಸ್ತಾ ಮಾಡುವಾಗ ಅದಕ್ಕೂ ಸಹ ಉಪ್ಪನ್ನ ಸೇರಿಸಿದ್ದೀನಿ. ಇನ್ನು ಇಲ್ಲಿ ಜಾಸ್ತಿ ಹಾಕಿಬಿಟ್ರೆ ಉಪ್ಪು ಜಾಸ್ತಿನೇ ಆಗುತ್ತೆ. ಹಾಗಾಗಿ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. 1-2 ರಿಂದ 3 ನಿಮಿಷ ನೀಟಾಗಿ ಇದನ್ನು ಫ್ರೈ ಮಾಡಿದ ನಂತರ 5 ಮಿನಿಟ್ ಮ್ಯಾಗಿ ಮಸಾಲ ಬರುತ್ತಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕಿವಾಗ ನಾವೇನು ಮಾಡಿಟ್ಟಿದ್ದೀವಿ ನೋಡಿ ಪಾಸ್ತಾ, ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ಯಾಕಂದರೆ ನಮ್ಮ ಅಣ್ಣನ ಮಗಳು ಬಂದಿದ್ಲು, ಅವ್ರ ಜೊತೆ ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೆ ನೋಡಿ, ಹಾಗಾಗಿ ಆ ವಿಡಿಯೋನ ಸ್ಕಿಪ್ಪೇ ಮಾಡಿಬಿಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ಇನ್ನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಪಾಸ್ತಾನ, ಅದನ್ನು ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಕಲರು ಸಹ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಇದಕ್ಕೆ ಬೇಕಾದರೆ ನೀವು ಸೋಯಾ ಸಾಸು ಅದೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಸೋಯಾ ಸಾಸ್ ಅದೇನು ಸೇರಿಸ್ಕೊತಾ ಇಲ್ಲ, ಕೆಚಪ್ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಇದು ಸಹ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕೆಚಪ್ನ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ನಾನಿಲ್ಲಿ ಕೆಚಪ್ ಸೇರಿಸ್ಕೊತಾ ಇದ್ದೀನಿ. ಕೆಚಪ್ನ ಸೇರಿಸ್ಕೊಂಡು ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಹೆಲ್ತಿಯಾಗಿರುವಂತಹ ಪಾಸ್ತಾ ರೆಡಿನೇ ಆಗೋಯಿತು. ಇನ್ನು ಮೇಲ್ಗಡೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ನೀವು ನಂಬೋದಿಲ್ಲ. ನಾನಿವತ್ತು ಕಡಿಮೆನೇ ಮಾಡಿದ್ದೆ, ಆದರೆ ಮಕ್ಕಳಿಗೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ರುಚಿಯಾಗಿತ್ತು ಈ ಪಾಸ್ತಾ. ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಆರೋಗ್ಯಕರವಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸು ಸಹ ರೆಡಿನೇ ಆಗೋಯಿತು. ಮನೇಲಿ ಏನಾದರೂ ಮಕ್ಕಳು ತಿನ್ನಲ್ಲ ಅಂತ ಹೇಳ್ತಾರೆ ನೋಡಿ, ಅಂಥ ಟೈಮಲ್ಲಿ ಈ ಥರ ಅವರಿಗೆ ಹೆಲ್ತಿಯಾಗಿ ಪಾಸ್ತಾನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಪಾಸ್ತಾನ ತಿಂತಾರೆ. ಹಾಗೆ ಇದರಲ್ಲಿ ತರಕಾರಿನೆಲ್ಲ ಹಾಕಿನೂ ಸಹ ನಾವು ಪಾಸ್ತಾನ ಮಾಡಿದ್ದೀವಲ್ವ, ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ಕ್ಯಾಬೇಜು ಸಹ ಹಾಕ್ಬೋದು ಮೇಲ್ಗಡೆ ಗಾರ್ನಿಷಿಂಗ್ ಅಂತ, ಅದು ಸಹ ತುಂಬಾ ರುಚಿಯಾಗಿರುತ್ತೆ. ನಾನು ನಿಮಗೆ ಆವಾಗಲೇ ಹೇಳಿದ್ದೆ ನೋಡಿ, ನಮ್ಮ ನನ್ನ ಮಗಳು ಬಂದಿದ್ಲು ಅಂತ ಹೇಳ್ಬಿಟ್ಟು, ಪುಟಾಣಿ ಮತ್ತು ನಮ್ಮನೆಗೆ ಬಂದಿದ್ಲು, ಅವಳ ಜೊತೆ ಮಾತಾಡಿಕೊಂಡು ಅಡುಗೆ ಇವತ್ತು ಸಂಜೆ ಸ್ನ್ಯಾಕ್ಸ್ನ ಮಾಡಿದ್ದೆ. ಹಾಗಾಗಿ ಆ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಅವರಿಗೂ ಸಹ ಸರ್ವ್ ಮಾಡಿದ್ದೀನಿ. ನಾನು ನಮಗಷ್ಟೇ ಮಾಡ್ಕೊಂಡಿದ್ದೆ, ಅವ್ರು ಬರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ಅದರಲ್ಲೇ ಒಂದು ಸ್ವಲ್ಪ ಅವರಿಗೂ ಸಹ ಹಾಕಿ ಇಲ್ಲಿ ಸರ್ವ್ ಮಾಡಿ ಕೊಟ್ಟಿದ್ದೀನಿ. ನಾವೆಲ್ಲ ತಿನ್ನೋದನ್ನ ನೋಡಿ ಅವಳು ನನಗೂ ಬೇಕು ಅಂತ ಮುಂದೆ ಬರ್ತಾಯಿದ್ಲು, ಆದರೆ ಅವಳಿಗಿನ್ನೂ ಈ ಥರ ಫುಡ್ಗಳೇನು ಕೊಡೋದಕ್ಕೆ ಶುರು ಮಾಡಿಲ್ಲ. ಹಾಗಾಗಿ ಅವಳಿಗೇನು ತಿನ್ಸೋದಕ್ಕೇನು ಹೋಗಲಿಲ್ಲ, ಬರೀ ರಾಗಿ ಅಂಬಲಿ ಒಂಚೂರು ಡ್ರೈ ಫ್ರೂಟ್ಸ್ ಪೇಸ್ಟ್ ಅದೆಲ್ಲ ಮಾಡಿಬಿಟ್ಟು ತಿನ್ನಿಸ್ತಾರೆ. ಹಾಗಾಗಿ ಅವಳಿಗೇನು ಕೊಡಲಿಲ್ಲ. ಇಲ್ಲಿ ನಾವೆಲ್ಲ ಕುತ್ಕೊಂಡು ತಿನ್ನೋದು ನೋಡಿ ಅವಳಿಗೂ ಸಹ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಎಲ್ಲರೂ ತಟ್ಟೆನೂ ತೊಗೊಂಡು ಎಳಿತಾ ಇದ್ಲು ಅವಳು. ಹಾಗಾಗಿ ನಾನಿಲ್ಲಿ ಒಂಚೂರು ಅವಳಿಗೆ ತಿನ್ಸೋಣ ಅಂತ
ಹೋದರೆ ಪಾಪ ಅವಳು ಬಾಯೆಲ್ಲ ತೆಗಿತಾ ಇದ್ಲು, ಇನ್ನು ಒಂಚೂರು ಖಾರ ಎಲ್ಲ ಹಾಕಿರ್ತೀವಲ್ವ ಅವಳಿಗೆ ಡೈಜೆಷನ್ ಆಗೋದಿಲ್ಲ ಅಂತೇಳಿ ಅವರಮ್ಮ ಬೇಡ ಅಂತ ಹೇಳ್ತಾ ಇದ್ರು. ತಿನ್ಸೋದಕ್ಕೇನು ಹೋಗಲಿಲ್ಲ, ಬರೀ ಅವಳ ಅಮ್ಮನೇ ನೋಡ್ತಾ ಇದ್ಲು, ನಾವು ತಿನ್ನೋದನ್ನೇ ನೋಡ್ತಾ ಇದ್ಲು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅವಳು ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತೇಳ್ಬಿಟ್ಟು. ಇವಳು ಬಂದರೆ ನಮ್ಮ ಮನೆಗೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದೇ ಇಲ್ಲ. ಆಲ್ರೆಡಿ 1 ಅವರ್ 2 ಅವರ್ ಆಗೋಯ್ತಾ ಅಂತ ಅನ್ನಿಸ್ಬಿಡುತ್ತೆ. ಬಂದಿರೋದು ಮಾತ್ರ ಗೊತ್ತಾಗಿರುತ್ತೆ, ಟೈಮ್ ಹೋಗಿರೋದಂತೂ ಗೊತ್ತೇ ಆಗಿರೋದಿಲ್ಲ ನಮಗೆ. ಇನ್ನು ಇಲ್ಲಿ ಅವಳ ಕೈಗೆ ಕ್ಯಾರೆಟ್ನ ಕೊಟ್ಟು ನಾವು ಸಹ ಈವ್ನಿಂಗ್ ಸ್ನ್ಯಾಕ್ಸ್ನ ತಿಂತಾ ಇದ್ದೀವಿ. ಅವಳು ಮಾತ್ರ ನಾವು ತಿನ್ನೋದನ್ನೇ ನೋಡ್ಕೊಂಡು ಕೂತಿತ್ತು ಪಾಪ. ಅದು ಅಂದರೆ ಅವಳಿಗೆ ತಿನ್ಸೋ ಆಗಿಲ್ವಲ್ಲ, ಹಾಗಾಗಿ ನಾವು ತಿನ್ಸೋದಕ್ಕೇನು ಹೋಗಲಿಲ್ಲ. ಇನ್ನು ಅವ್ರು ಹೋದ್ಮೇಲೆ ನಾನು ಇವತ್ತು ಬಟ್ಟೆನ ಮಿಷಿನ್ ಹಾಕಿದ್ದೆ. ಇನ್ನು ಬಟ್ಟೆ ಫೋಲ್ಡಿಂಗ್ ಸಹ ಮಾಡ್ಕೋಬೇಕಾಗಿತ್ತು. ನನಗೆ ಕೆಲಸದಲ್ಲಿ ಇಷ್ಟ ಆಗದಿರೋಂತಹ ಕೆಲಸ ಅಂದರೆ ಈ ಬಟ್ಟೆ ಫೋಲ್ಡ್ ಮಾಡೋದು. ನನಗಂತೂ ಒಂಚೂರು ಇಷ್ಟನೇ ಆಗಲ್ಲ ಈ ಬಟ್ಟೆ ಫೋಲ್ಡ್ ಮಾಡೋದು. ಇನ್ನೇನು ಮಾಡೋದು, ಇವತ್ತು ಹಾಗೆ ಇಟ್ಕೊಂಡು ಕೂತ್ರೆ ನಾಳೆಗೆ ಮತ್ತೆ ನಾನೇ ಮಡಿಸ್ಬೇಕು ಅಂತ ಇಲ್ಲಿ ಟಿ ವಿ ನೋಡಿಕೊಂಡು ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.